ಎಲ್ಲಿ ಬಚ್ಚಿಟ್ಕೊಂಡಿದ್ದ ನೀವನು? ಐ, ಇಲ್ಲೂ ಇಲ್ವಲ್ಲ. ಅಜ್ಜಿ, ಅಜ್ಜಿ, ಯಾರ ಕೈ ಮುಗಿತಿದ್ದೀರಾ? ಮಾತಾಡ್ಸು. ನಾನು ನಿನ್ನ ಜೊತೆಲೇ ಇರ್ತೀನಿ, ಆದರೆ ಬೇರೆ ಯಾರಿಗೂ ಕಾಣಿಸೋದಿಲ್ಲ. ಸರಿ ಸ್ವಾಮಿ. ಅಜ್ಜಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಅದು ಯಾರಿಲ್ವಲ್ಲ ಕಂದ, ನಿನಗೇನು ಬೇಕು ಹೇಳು. ನನಗ ಅವನನ್ನು ಹುಡ್ಕೊಂಡು ಬಂದೆ. ಅಜ್ಜಿ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು ವಿಷಯನಪ್ಪ? ತಾತನ ವಿಷಯ. ಅವರೇ ಇದ್ದಾರಲ್ಲ, ಕೇಳು. ಯಾರು? ಅಂದರೆ ಅವ್ರ ಬಗ್ಗೆ ಏನು ಕೇಳಬೇಕು ಅಂತ ಅಂದೆ. ಅವ್ರು ದೊಡ್ಡ ವೀಣಾ ವಿದ್ವಾಂಸರಂತೆ, ಅವ್ರ ಬಗ್ಗೆ ಹೇಳಿ ಅಜ್ಜಿ. ಅವರು ಬರೀ ವೀಣಾ ವಿದ್ವಾಂಸರಷ್ಟೇ ಅಲ್ಲ ಕಂದ, ಅವರು ಒಂದು ಪ್ರತಿಭೆಯ ಭಂಡಾರ. ಮುಗದಷ್ಟು ಭತ್ತದ ತೊರೆಯಂತೆ ಅಗಾಧ ಪ್ರತಿಭೆ. ಅದಕ್ಕೆ ಒಂದು ಘಟನೆ ಹೇಳ್ತೀನಿ ಕೇಳು. ಅಂದು ಕನ್ನಡ ಸಾಮ್ರಾಟರಾದ ಶ್ರೀರಂಗರಾಜರ ವರ್ಧಂತಿ ಉತ್ಸವ. ಹಂಪಿಯ ವಿಜಯ ವಿಠ್ಠಲ ಸನ್ನಿಧಿಯಲ್ಲಿ ವಿದ್ವತ್ ಗೋಷ್ಠಿ. ಆ ಗೋಷ್ಠಿಯ ಅಧ್ಯಕ್ಷರಾದವರು ಪೂಜ್ಯ ಸುಧೀಂದ್ರ ತೀರ್ಥರು. ಅಲ್ಲಿಗೆ ಕನ್ನಡದ ವಿದ್ವಾಂಸರು, ಕವಿಗಳು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಮಹಾನ್ ಪಂಡಿತರು ಆಗಮಿಸಿದ್ರಂತೆ. ಅವರೆಲ್ಲರ ಜೊತೆ ವಾದ, ಪಾಂಡಿತ್ಯ ಪ್ರದರ್ಶನ, ಆಶು ಕವಿತಾ ಸ್ಪರ್ಧೆ, ನ್ಯಾಯ, ವೇದಾಂತಾದಿ ಶಾಸ್ತ್ರಗಳಲ್ಲಿ ಹಾಗೂ ವಾಕ್ಯಾರ್ಥ ಸ್ಪರ್ಧೆಯಲ್ಲಿ ಮಹಾಪಂಡಿತರನ್ನೇ ಸೋಲಿಸ್ಬಿಟ್ರಂತೆ. ಸಮಾರಂಭದ ಸಮಾರೋಪದಲ್ಲಿ ಅಂತೂ ಅವರ ವೀಣಾ ವಾದನಕ್ಕೆ ಸಾಮ್ರಾಟರಾದಿಯಾಗಿ ಸರ್ವರೂ ತಲೆದೂಗಿದ್ರಂತೆ. ಶಾಲಿವಾಹನ ಶಕೆ 1497 ಯುವ ಸಂವತ್ಸರದ ಮಾಘ ಕೃಷ್ಣ ತ್ರಯೋದಶಿ ದಿನ ಎಲ್ಲರ ಸಮ್ಮುಖದಲ್ಲಿ ಅರಮನೆಯ ಅತ್ಯುನ್ನತ ಗೌರವವಾದ ಹಗಲು ದೀವಟಿಗೆಯ ರಾಜಗೌರವ ಸಲ್ಲಿಸಿ ಚೋಡಿ ಶಾಲು, ಮುಕ್ತ ಮಾಲೆ, ಸುವರ್ಣ ಕಂಕಣಗಳನ್ನಿಟ್ಟು ಸನ್ಮಾನಿಸಿದ್ರಂತೆ. ಆಹಾ ಅಜ್ಜಿ, ತಾತ ಅದ್ಭುತ. ಇಂಥ ಹಲವಾರು ಘಟನೆಗಳು ನನ್ನ ನೆನಪಿನಲ್ಲಿವೆ. ಎಲ್ಲವೂ ಹೇಳಿ ಅಜ್ಜಿ. ಪೆದ್ದಪ್ಪ ಒಂದು ಜೀವನ ಪೂರ್ತಿ ಕಂಡುಂಡ ಆನಂದವನ್ನ ಒಂದು ಗಳಿಗೆಯಲ್ಲಿ ಹೇಳೋದಕ್ಕೆ ಸಾಧ್ಯವೇನೋ? ಅಷ್ಟಕ್ಕೂ ಇದನ್ನೆಲ್ಲ ಕೇಳಿ ತಿಳ್ಕೊಂಡು ನೀನೇನೋ ಮಾಡ್ತೀಯಾ? ಅಜ್ಜಿ, ದೊಡ್ಡವನಾದ್ಮೇಲೆ ಅವ್ರ ಬಗ್ಗೆ ಒಂದು ಗ್ರಂಥನೇ ಬರೀತೀನಿ. ಆಹಾ ನಂದರೆ, ಈ ವಯಸ್ಸಲ್ಲೇ ತಾತನ ಮೇಲೆ ಅದು ಎಷ್ಟು ಅಭಿಮಾನಪ್ಪ ನಿನಗೆ. ತಾತ ಅಷ್ಟೇ ಅಲ್ಲ ಅಜ್ಜಿ, ಮುತ್ತಾತ, ಮುತ್ತಜ್ಜಿ, ನೀನು, ವೆಂಕಟನಾಥ ಮಾವನ ಬಗ್ಗೆ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಅವಳು ಹೇಳೋದನ್ನೆಲ್ಲ ಕೇಳಿದ್ರೆ ಮೈ ರೋಮಾಂಚನವಾಗತ್ತೆ. ಎಲ್ಲರಿಂದ ಎಲ್ಲವನ್ನು ತಿಳ್ಕೊಂಡು ದಾಖಲಿಸಿ ಇಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಆಲೋಚನೆ. ನನಗೆ ತಿಳಿದಿರೋದನ್ನೆಲ್ಲ ಹೇಳ್ತೀನಿ, ಕೇಳು. ನೀವು ಚಿಕ್ಕ ವಯಸ್ಸಲ್ಲಿ ಏನೋ ಪವಾಡ ಮಾಡ್ತಿದ್ರಂತೆ, ಹೌದಾ? ಅಮ್ಮ ಹೇಳಿದ್ರಾ? ಕೂತ್ಕೋ,
ಹೇಳ್ತೀನಿ. ಬಾ. ನೋಡಿ, ಮೊದಲು ನಾವು ಯಾವ ಕೆಲಸ ಮಾಡಬೇಕು ಅಂತ ಅನ್ಕೋತೀವೋ ಅದನ್ನ ಮನಸ್ಸಿಟ್ಟು ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೆ ಯೋಗ, ಧ್ಯಾನ, ಜ್ಞಾನದ ಸಾಧನೆ ಇದ್ರೆ ಪರೋಕ್ಷವಾಗಿ ನಾವು ನಂಬಿದ ದೈವನು ಸಹಾಯ ಮಾಡುತ್ತೆ. ನಾವು ಅನ್ಕೊಂಡಿದ್ದು ಯಶಸ್ವಿ ಆಗುತ್ತೆ. ಅದು ನೋಡುಗರ ದೃಷ್ಟಿಯಲ್ಲಿ ಪವಾಡ ಅಂತ ಅನ್ಸುತ್ತೆ. ಹಾಗಾದ್ರೆ ಪವಾಡ ಸುಳ್ಳು ಅಂತೀರ? ಇಲ್ಲ, ಈ ಬ್ರಹ್ಮಾಂಡ ಅನ್ನೋದು ಮನುಷ್ಯನ ಊಹೆಗೂ ನಿಲುಕದ್ದು. ನಾವು ಕಂಡಿದ್ದಷ್ಟೇ ನಿಜಾನೂ ಅಲ್ಲ, ಗ್ರಹಿಸಿದ್ದಷ್ಟೇ ಸತ್ಯನೂ ಅಲ್ಲ. ಈ ಬ್ರಹ್ಮಾಂಡದ ಅನಂತ ಶಕ್ತಿಯಲ್ಲಿ ನಮ್ಮ ಗ್ರಹಿಕೆಗೂ ಮೀರಿದ ಎಷ್ಟೋ ವಿದ್ಯಮಾನಗಳು ನಡೀತಾನೆ ಇರ್ತವೆ. ಅವುಗಳನ್ನ ಪವಾಡ ಅಂದ್ರೆ ತಪ್ಪಿಲ್ಲ. ಚಿಕ್ಕಪ್ಪ, ನಾನು ನಿಮ್ ಜೊತೆನೇ ಇರ್ತೀನಿ. ನಿಮ್ ಜೊತೆ ಇದ್ರೆ ನಿಮ್ ಹಾಗೆ ದೊಡ್ಡ ಪಂಡಿತ ಆಗ್ಬೋದು ಅಂತ ಅಪ್ಪ ಹೇಳ್ತಿರ್ತಾರೆ. ನಂತರ ಆಗ್ಬೇಕೇನೋ ರಾಜ? ನೀನಿನ್ನ ಚಿಕ್ಕ ಹುಡುಗ, ಅಪ್ಪ ಅಮ್ಮನ ಜೊತೆ ಇರು, ಅಪ್ಪನ ಹತ್ರ ಕಲಿತಾ ಇರು. ನೀನ್ ದೊಡ್ಡವನಾದ್ಮೇಲೆ ನಾನೇ ನಿನ್ನ ಕರ್ಕೊಂಡ್ಬಂದು ವಿದ್ಯೆ ಹೇಳ್ಕೊಡ್ತೀನಿ. ಆಯ್ತು ಚಿಕ್ಕಪ್ಪ. ವೆಂಕಟನಾಥ, ಅತ್ತೆ, ದೊಡ್ಡಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಮಕ್ಕಳೇ, ಚೆನ್ನಾಗಿದ್ದೀರಾ? ಹಾ, ಎಲ್ಲರೂ ಚೆನ್ನಾಗಿದ್ದೀವಿ. ಇವನು ವೆಂಕಟಮ್ಮನ ಮಗ ಅಲ್ವೇ? ಹೌದು ದೊಡ್ಡಪ್ಪ, ಇವನು ಅಕ್ಕನ ಮಗ. ಇವರಿಬ್ರು ಅಣ್ಣ ಗುರುರಾಜನ್ ಮಕ್ಕಳು. ಅತ್ತೆ, ಹೇಗಿದ್ದೀರಿ? ಬೀಸೋ ಗಾಳಿಗೆ ಬಿದ್ದು ಹೋಗೋ ಮರ ಹಾಗಿದ್ರೆ ಏನಪ್ಪ, ನಿಮ್ಮಿಂದ ದೂರ ಆಗಿ ಸ್ವರ್ಗದಲ್ಲಿದ್ರು ಅದು ನನಗೆ ನರ್ಕನೇ. ಅತ್ತೆ, ಮೊದಲು ಒಂದು ಸ್ವರ್ಗ ಇತ್ತು, ಈಗ 2 ಸ್ವರ್ಗ ಇದೆ. ಇದು ಅಮ್ಮ ಇರೋ ಸ್ವರ್ಗ, ಅದು ಅಣ್ಣ ಅತ್ತಿಗೆ ಇರೋ ಸ್ವರ್ಗ. ಈಗಲೂ ಬಂದ್ಬಿಡಿ ಅತ್ತೆ, ನಿಮ್ಮನ್ನ ಬೊಗಸೆಲಿಟ್ಟು ನೋಡ್ಕೋತೀನಿ. ನೀವು ಬಂಗಾರ ಅಂತ ನಮಗೆ ಗೊತ್ತು ಕಣಪ್ಪ, ಆದ್ರೆ ಈಗ ತಾನೇ ಸಂಸಾರದ ನೊಗ ಹೊತ್ತಿದ್ದೀಯ. ಆ ಭಾರದ ಜೊತೆ ನಮ್ಮ ಭಾರನೂ ಯಾಕೆ ಅಲ್ವೇ? ಹೌದು ವೆಂಕಟೇಶ, ದೇವರಂತ ಗುರುಗಳು ನಮ್ಗೆ ಅಂತ ಒಂದು ನೆಲೆ ಕೊಟ್ಟಿದ್ದಾರೆ. ನಾವು ಅಲ್ಲೇ ಇದ್ದುಬಿಡ್ತೀವಿ. ದೊಡ್ಡಪ್ಪ, ಸೀತತ್ತೆ, ಮಕ್ಕಳಿಗೆ ಬಂಧುಗಳು ಯಾವತ್ತೂ ಭಾರ ಅಲ್ಲ, ಆಧಾರ. ನೀವೆತ್ತಾಡ್ಸಿರೋ ಮಕ್ಕಳು ನಾವು. ನೀವು ಕೊಟ್ಟಿರೋ ಪ್ರೀತಿ ಅನ್ನೋ ಋಣಾನ 7 ಜನ್ಮಕ್ಕೂ ತೀರ್ಸೋಕ್ಕಾಗೋದಿಲ್ಲ. ನಿಮಗೆ ಯಾವಾಗ ಬೇಕು ಅನ್ಸುತ್ತೋ ಆಗ ಬನ್ನಿ, ಎಷ್ಟು ದಿನ ಇರಬೇಕು ಅನ್ಸುತ್ತೋ ಇದ್ಬಿಟ್ಟು ಹೋಗಿ. ನಮ್ಮ ಭಾರದ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಜೊತೆಲಿದ್ರೆ ಅದೇ ನಮ್ಮ ಭಾಗ್ಯ. ಬನ್ನಿ.